ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ಕಮೆಂಟ್ ಮಾಡಿ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ದಿನಕ್ಕೊಂದು ಬಾಳೆಹಣ್ಣನ್ನ ನಾವು ತಿನ್ನೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಜೀರ್ಣಾಂಗ ವ್ಯೂಹ ಏನಿರುತ್ತೆ ನೋಡಿ, ಅದು ಆರೋಗ್ಯವಾಗಿರುತ್ತೆ. ಹೌದು, ನಮ್ಮ ಒಟ್ಟಾರೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಜೀರ್ಣಾಂಗ ವ್ಯೂಹ ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಸೊ ಪಚನ ಯಂತ್ರದ ಆರೋಗ್ಯದತ್ತ ಮೊದಲ ಹೆಜ್ಜೆ ಅಂದರೆ ಅದು ಬಾಳೆಹಣ್ಣಿನ ಸೇವನೆ. ಹೌದು, ನ್ಯೂಟ್ರಿಷನ್ ಬುಲೆಟಿನ್ನಲ್ಲಿ ಪ್ರಕಟಗೊಂಡ ಅಧ್ಯಯನದ ಪ್ರಕಾರ ಬಾಳೆಹಣ್ಣುಗಳಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇದ್ದು ಇದು ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಎರಡನೇದು, ತೂಕ ಕಳೆದುಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡ್ತದೆ. ಇದಂತೂ ಬಾಳೆಹಣ್ಣಿನ ಉಪೇಕ್ಷಿಸಲಾಗದ ಪ್ರಯೋಜನ ಅಂತಾನೆ ಹೇಳ್ಬೋದು. ಪ್ರತಿದಿನವೂ ಬಾಳೆಹಣ್ಣನ್ನ ತಿನ್ನೋದ್ರಿಂದ ನಿಮ್ಮ ತೂಕ ನಷ್ಟ ಗುರಿಯನ್ನ ಕೂಡ ಸಾಧಿಸಬಹುದು. ಹಾಗೆಯೇ ನಾರಿನಾಂಶ ಮತ್ತೆ ಪ್ರೋಟೀನ್ಗಳಿಂದ ಸಮೃದ್ಧವಾಗಿರೋ ಬಾಳೆಹಣ್ಣು ಬಹಳ ಹೊತ್ತಿನವರೆಗೆ ನಿಮಗೆ ಹೊಟ್ಟೆ ತುಂಬಿರುವಂತಹ ಒಂದು ಅನುಭವವನ್ನು ಕೂಡ ನೀಡ್ತದೆ. ಇದು ನಿಮ್ಮ ತ್ವಚೆಯ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮೈಕಾಂತಿಯನ್ನ ಇನ್ನಷ್ಟು ಉತ್ತಮಗೊಳಿಸುವಂತಹ ಆಹಾರ ವಸ್ತುಗಳ ವಿಚಾರಕ್ಕೆ ಬಂದಾಗ ನಿಮಗೆ ನೆನಪಾಗೋದೇ ಸಾಲ್ಮನ್ ಆಗಿರ್ಬೋದು, ಅಥವಾ ಅವಕಡ್ ಆಗಿರ್ಬೋದು, ಅಥವಾ ವಾಲ್ನಟ್ಗಳಾಗಿರ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ತ್ವಚೆಯ ಆರೋಗ್ಯದ ವಿಚಾರದಲ್ಲಿ ಮ್ಯಾಜಿಕ್ ಮಾಡೋ ಸಾಮರ್ಥ್ಯ ಯಾವುದಕ್ಕಾದರೂ ಇದೆ ಅಂತಂದರೆ ಅದು ಬಾಳೆಹಣ್ಣಿಗೆ ಮಾತ್ರ. ಅದಕ್ಕೆ ಕಾರಣ ಬಾಳೆಹಣ್ಣಿನಲ್ಲಿ ಸಮೃದ್ಧವಾಗಿರುವಂತಹ ಜೀವಸತ್ವಗಳು ಮತ್ತು ಖನಿಜಗಳು. ವಿಶೇಷವಾಗಿ ಬಾಳೆಹಣ್ಣಿನಲ್ಲಿರುವಂತಹ ಮ್ಯಾಂಗನೀಸ್ ತ್ವಚೆಯ ಕೊಲಾಜಿನ್ ಮಟ್ಟಗಳನ್ನು ವೃದ್ಧಿಸ್ತದೆ. ಹಾಗೆ ಮೊಡವೆ ಆಗಿರ್ಬೋದು, ಸುಕ್ಕು ಆಗಿರ್ಬೋದು, ಇದು ಯಾವುದು ಕೂಡ ಆಗದ ಹಾಗೆ ನೋಡ್ಕೊಳ್ತದೆ. ಹಾಗೆ ನಿಮ್ಮ ಶರೀರದ ಚೈತನ್ಯ ಮಟ್ಟ ಕೂಡ ಹೆಚ್ಚಿಸ್ತದೆ. ಬಾಳೆಹಣ್ಣನ್ನು ವಿಶೇಷವಾಗಿ ವ್ಯಾಯಾಮಕ್ಕಿಂತ ಮೊದಲು ಅಥವಾ ನಂತರ ತಿಂದರೆ ಅದು ನಿಮ್ಮ ಆಯಾಸವನ್ನು ಕೂಡ ಕಡಿಮೆ ಮಾಡ್ತದೆ. ಹಾಗೆಯೇ ಬಾಳೆಹಣ್ಣಿನಲ್ಲಿ ಹೃದಯದ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಪೊಟ್ಯಾಷಿಯಂ ಕೂಡ ಇದೆ. ಹೌದು, ಅದರ ಜೊತೆಗೆ ಹಗಲು ಮತ್ತು ರಾತ್ರಿಗಳೆರಡು ಅವಧಿಗಳಲ್ಲೂ ನಿಮ್ಮ ದೃಷ್ಟಿಯನ್ನು ಕೂಡ ಇದು ಚುರುಕಾಗಿಸ್ತದೆ. ಸೊ ಇಷ್ಟೆಲ್ಲ ಪ್ರಯೋಜನಕಾರಿ ಒಂದು ಬಾಳೆಹಣ್ಣನ್ನು ನಾವು ತಿನ್ನೋದ್ರಿಂದ ಇದೆ. ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.